ಹಲೋ, ಸಂಜೀವ್ ರಾಘವಚಂದ್ರ ಹಿಯರ್. ನಾನು ದೇವಸ್ಥಾನದ ಅರ್ಚಕ ಮಾತಾಡ್ತಾ ಇದ್ದೀನಿ. ದೇವಸ್ಥಾನದ ಅರ್ಚಕನ? ಯಾವ ದೇವಸ್ಥಾನ ಹೇಳಿ? ಓ, ನೀವು ಗೊತ್ತಾಯ್ತು, ಹೇಳಿ ಹೇಳಿ. ಸರ್, ಆ ಹೆಣ್ಮಗಳು ಇವತ್ತು ನಮ್ಮ ದೇವಸ್ಥಾನಕ್ಕೆ ಬರ್ತಾ ಇದ್ದಾಳೆ. ಇವತ್ತ? ಎಷ್ಟೊತ್ತಿಗೆ ಅಂತ ಏನಾದ್ರು ಗೊತ್ತಾ? ಅವರು ಸಾಮಾನ್ಯವಾಗಿ ರಾತ್ರಿ ಹೊತ್ತೇನೆ ಬರೋದು. ಓಕೆ ಅರ್ಚಕ್ರೆ, ಇನ್ನು ಮುಂದಿಂದು ನಾವು ನೋಡ್ಕೊಂತೀವಿ ಬಿಡಿ. ಇನ್ಫಾರ್ಮೇಶನ್ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಹಾ ಸರ್. ಅತ್ತೆ ಕೊಡ್ತಾ ಇರೋದು ಇದೇ ಔಷಧಿನ? ಏನಿದು? ಸಾಮಾನ್ಯವಾಗಿ ಯಾವುದೇ ಮೆಡಿಸಿನ್ ತಗೊಂಡ್ರು ಅದ್ರ ಮೇಲೆ ಔಷಧಿ ಹೆಸರು, ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋ ಕಂಪ್ನಿ ಹೆಸರು, ಕೆಮಿಕಲ್ ಕಾಂಪೋಸಿಷನ್, ಎಕ್ಸ್ಪೈರಿ ಡೇಟ್, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಎಲ್ಲ ಇರುತ್ತೆ. ಆದ್ರೆ ಇದ್ಯಾವುದು ಏನು ಇಲ್ಲದೆ ಎಲ್ಲ ಬೋಳ್ ಬೋಳಾಗಿದೆ. ಇದ್ಯಾವ ಔಷಧಿ? ಬರಬಹುದು, ಯಾರು ಇಲ್ಲ. ಅಮ್ಮ, ನೀನ್ ಮಾಡಿದ ಪಾಯಸನ ಅಜ್ಜಿ ಕುಡಿದ್ರಾ? ಇಲ್ಲ ಕೃಷ್ಣ, ಅವ್ರು ಚೆನ್ನಾಗಿ ನಿದ್ರೆ ಮಾಡಿದ್ದಾರೆ. ಎಪ್ಸದ್ ಬೇಡ, ಆಮೇಲೆ ತಿನ್ಸೋಣ ಅಂತ ಬಂದ್ಬಿಟ್ಟೆ. ಅಯ್ಯೋ, ಅಷ್ಟೊಂದು ಆಸೆ ಪಟ್ಬಿಟ್ಟು ಅಕ್ಕಿ ಪಾಯಸನ ಮಾಡ್ಕೊಂಡು ಹೋದ್ರಿ, ಅವ್ರು ತಿನ್ಲಿಲ್ವಲ್ಲ. ಸರಿ ಬಿಡಿ ಕೃಷ್ಣ, ಬಾ ನಿಂಗೆ ತಿನ್ನಿಸ್ತೀನಿ. ಇದ್ಯಾವ ಔಷಧಿ ಅಂತ ತಿಳ್ಕೊಳ್ಳೋದಕ್ಕೆ ಏನ್ ಮಾಡೋದು? ಲ್ಯಾಬಲ್ಲಿ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ನಿಧಿ ಹೇಗೋ ಮೆಡಿಕಲ್ ಸ್ಟೂಡೆಂಟ್, ಅವಳ ಹೆಲ್ಪ್ ನಾನು ತಗೊಳ್ಬೋದು. ರಿಸೀವ್ ಮಾಡ್ತಿಲ್ಲ, ಮಲ್ಕೊಂಡ್ಬಿಟ್ಲಾ? ಕಾಲ್ ಬ್ಯಾಕ್ ಮಾಡ್ತಾಳೆ. ಇಂಪಾರ್ಟೆಂಟ್ ಕಾಲು, ಬಂದೆ. ಹಲೋ ಹಲೋ, ಹೇಳಮ್ಮ. ನಾನು ಕಳ್ಸಿದ ಗಿಫ್ಟು ತಲುಪ್ತಲ್ವಾ ವಜ್ರೇಶ್ವರಿ? ಆ ಪಿಲ್ಲೋ ಕಾವ ನೆನ್ಪಿದೆ ತಾನೆ? ಏನು ಉಸಿರೇ ಇಲ್ಲ? ಬದುಕಿದ್ಯಾ ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಯಾ? ಬದುಕಿದ್ದೀನಿ ಬದುಕಿದ್ದೀನಿ. ಮತ್ ನಾನು ಮಾತಾಡ್ತಿರುವಾಗ ಹೀಗೆ ಸೈಲೆಂಟ್ ಆಗಿದ್ರೆ ನಾನು ಏನ್ ಅನ್ಕೋಬೇಕು? ಅಂತ ಏನಾದ್ರೂ ರಿಯಾಕ್ಟ್ ಮಾಡ್ಬೇಕಲ್ಲ ವಜ್ರೇಶ್ವರಿ. ಮಾಧುರಿನ ನೀನ್ ಯಾವ ದಿಂಬು ಇಟ್ಟು ಮೂಗುಗ್ ಒತ್ತಿ ಅವಳ ಪ್ರಾಣ ತೆಗೆದ್ಯೋ ಅದೇ ದಿಂಬದು. ಗೊತ್ತು. ಅದ್ರ ಜೊತೆಗೆ ಒಂದು ವಾರ್ನಿಂಗ್ ನೋಟ್ ಕಳ್ಸಿದ್ನಲ್ವಾ ನಿನ್ಗೆ? ಏನಂತ ಕಳ್ಸಿದ್ದೆ ನಾನು? ಗಣೇಶ ಹಬ್ಬದ ಒಳಗೆ ನಿನ್ ಮಗಳನ್ನ ಬಂದು ಕರ್ಕೊಂಡು ಹೋಗ್ಬಿಡು, ಇಲ್ಲ ಅಂದ್ರೆ
ಸಾಯಿಸ್ಬಿಡ್ತೀನಿ ಅಂತ. ತಾಯಿಯಾಗಿ ನೀನೇನ್ ಮಾಡ್ತಿದ್ಯಾ? ದಂಡಿ ತಿಂದು ಗಡತಾಗಿ ನಿದ್ರೆ ಮಾಡ್ತಾ ಇದ್ಯಾ? ಇಲ್ಲ ಇಲ್ಲ ಇಲ್ಲ. ಹಬ್ಬ ಹತ್ರ ಬರ್ತಾ ಇದೆ ವಜೇಶ್ವರಿ. ನೋಡು, ಮಗಳನ್ನ ಪ್ರಾಣ ಸಮೇತ ಕರ್ಕೊಂಡು ಹೋಗ್ತೀಯೋ ಅಥವಾ ಪೋಸ್ಟ್ ಮಾರ್ಟಮ್ ಮಾಡಿಸಿ ಎತ್ಕೊಂಡು ಹೋಗ್ತೀಯೋ ಅಂತ. ಬೇಡ ಬೇಡ, ನಾನು ನನ್ನ ಪ್ರಯತ್ನ ಮಾಡ್ತೀನಿ. ಆದಷ್ಟು ಬೇಗ ಮಾಡು. ನನ್ ಬಗ್ಗೆ ಗೊತ್ತಲ್ವಾ ನಿನ್ಗೆ? ಹಸಿ ರಕ್ತ ಕುಡಿಯೋಳು. ಇಡು ಫೋನ್. ಅಯ್ಯೋ ದೇವ್ರೆ, ಎಂತವಳ ಕೈ ಸಿಗಾಕೊಂಡ್ಬಿಟ್ಟಿದ್ದೀನಿ ನಾನು. ಇವಳಿಂದ ಮುಕ್ತಿ ಸಿಗೋದು ಹೇಗ್ ನನ್ಗೆ? ಅಪ್ಪ ಅಪ್ಪ, ನಾನಪ್ಪ ನಿಮ್ ಮಗಳು ದೇವಿ ಕರೀತಾ ಇದ್ದೀನಿ. ಕೇಳಿಸ್ತಾ ಇದೀಯಾ? ಹಾ, ಕೇಳಿಸ್ತಾ ಇದೀಯಾ? ಇವತ್ ಮೀಟಿಂಗ್ ಅಲ್ಲಿ ಇಡೀ ಮನೆಯವರೆಲ್ಲ ನನ್ನ ಪರ ಬಂದ್ ನಿಂತಿದ್ದಾರೆ. ನಾನ್ ಏನ್ ಹೇಳ್ತೀನಿ ಅದ್ರ ಪ್ರಕಾರನೇ ನಡ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೇಲೆ ನಾನ್ ಆಡಿದ್ದೆ ಆಟ ಎಷ್ಟು ಭಯಂಕರವಾಗಿರುತ್ತೆ ಅಂದ್ರೆ ಎಷ್ಟರಲ್ಲೇ ಜಗದೀಶ್ ಚಂದ್ರನ್ ಕುಟುಂಬ ಭಸ್ಮ ಆಗ್ಬಿಡುತ್ತೆ. ಅಪ್ಪ, ಆ ಸಂಜೀವನು ರಚನಾನು ಇತ್ತೀಚೆಗೆ ತುಂಬಾ ಬಾಲ ಬಿಚ್ತಾ ಇದ್ದಾರೆ. ಅದನ್ನ ವಜ್ರೇಶ್ವರಿ ಮುಖಾಂತರ ಕಟ್ ಮಾಡಿಸಿ ಅವರಿಬ್ಬರನ್ನು ದೂರ ಮಾಡ್ತೀನಪ್ಪ. ಆಮೇಲೆ ಆ ಸಂಜೀವ ಒಂಟಿಯಾಗಿ ಸಿಗ್ತಾನೆ, ಬಲಿ ಹಾಕ್ಬಿಡೋಣ. ಅಯ್ಯೋ, ನಡೆಯೋದ್ನೆಲ್ಲ ನೆನ್ಸ್ಕೊಂಡ್ರೆ ಅಪ್ಪ ನಂಗೊಂಥರ ಚಿಲ್ ಬರ್ತಾ ಇದೆ. ಅಪ್ಪ ಅಪ್ಪ ಅಪ್ಪ, ನಂಗೆ ನೃತ್ಯ ಮಾಡ್ಬೇಕು ಅನ್ನಿಸ್ತಾ ಇದೆ. ನಾನ್ ನಾಳೆ ದೇವಸ್ಥಾನಕ್ಕೆ ಬರ್ತೀನಿ, ನೀವು ಬಂದ್ಬಿಡಿ ಅಪ್ಪ. ಈ ಮಗಳ ತಾಂಡವ ನೃತ್ಯ ಹೇಗಿರುತ್ತೆ ಅಂತ ನೀವು ನೋಡಿ ಅಪ್ಪ. ಯಾವುದೋ ಅನ್ನೋ ನಂಬರ್ ಕಾಲ್ ಬರ್ತಾ ಇದೆ. ಹಲೋ, ಸಂಜೀವ್ ರಾಘವ್ ಚಂದ್ರ ಹಿಯರ್. ನಾನು ದೇವಸ್ಥಾನದ ಅರ್ಚಕ ಮಾತಾಡ್ತಾ ಇದ್ದೀನಿ. ದೇವಸ್ಥಾನದ ಅರ್ಚಕನ? ಈ ಯಾವ ದೇವಸ್ಥಾನ ಹೇಳಿ? ಓ, ನೀವು ಗೊತ್ತಾಯ್ತು, ಹೇಳಿ ಹೇಳಿ. ಸರ್, ಆ ಹೆಣ್ಮಗಳು ಇವತ್ತು ನಮ್ಮ ದೇವಸ್ಥಾನಕ್ಕೆ ಬರ್ತಾ ಇದ್ದಾಳೆ. ಇವತ್ತ? ಎಷ್ಟೊತ್ತಿಗೆ ಅಂತ ಏನಾದ್ರು ಗೊತ್ತಾ? ಅವರು ಸಾಮಾನ್ಯವಾಗಿ ರಾತ್ರಿ ಹೊತ್ತೇನೆ ಬರೋದು. ಓಕೆ ಅರ್ಚಕ್ರೆ, ಇನ್ನು ಮುಂದಿಂದು ನಾವು ನೋಡ್ಕೊಂತೀವಿ ಬಿಡಿ. ಇನ್ಫಾರ್ಮೇಶನ್ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಹಾ ಸರ್. ಅಚ್ಚು, ಶ್ರೀವಾರಿ ಜ್ಯುವೆಲರ್ಸ್ ಕಡೆಯಿಂದ ಒಂದು ದೇವಸ್ಥಾನಕ್ಕೆ ಒಬ್ಬ ಹೆಣ್ಮಗಳು ದೇಣಿಗೆ ಕೊಡ್ತಾ ಇದ್ಲಲ್ಲ, ಅವಳು ಇವತ್ತು ಆ ದೇವಸ್ಥಾನಕ್ಕೆ ಬರ್ತಾ ಇದ್ದಾಳಂತೆ. ಅಲ್ಲ, ಯಾರವಳು? ನಮ್ಗೆ ಗೊತ್ತಿಲ್ಲದೆ ನಮ್ ಕಂಪ್ನಿಯಿಂದ ಡೊನೇಷನ್ ಕೊಡ್ತಾ ಇರೋಳು. ಇದ್ರ ಬಗ್ಗೆ ಮನೇಲಿ ಕೇಳೋಣ ಅಂದ್ರೆ ಎಲ್ಲಿ ಇದೇ ಒಂದು ಇಶ್ಯೂ ಆಗಿ ಗಲಾಟೆ ಆಗುತ್ತೋ ಅಂತ ಭಯ ನನ್ಗೆ. ಡೋಂಟ್ ವರಿ ಅಚ್ಚು, ಇವತ್ತು ನೈಟು ಆ ದೇವಸ್ಥಾನಕ್ಕೆ ಹೋಗಿ ರೆಡ್ ಹ್ಯಾಂಡ್ ಆಗಿ ಅವ್ಳು ಹಿಡ್ದಾಕಣ. ನಮ್ಮ ಹೆಸರು ಹೇಳ್ಕೊಂಡು ವ್ಯವಹಾರ ಮಾಡ್ತಿರೋಳನ್ನ ನೋಡ್ಬೇಕು ಅಂತ ನಂಗೂ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಇವತ್ತು ಆಫೀಸಿಂದ ಬೇಗ ಬರ್ತೀನಿ, ರೆಡಿ ಆಗಿರು. ಬಹುಶಃ ಇವತ್ತು ನಮಗೆ ಕಣ್ಣಿಗೆ ಕಾಣೋ ಸತ್ಯಗಳನ್ನು ತಿಳ್ಕೊಳ್ಳೋ ವಿಶೇಷವಾದ ದಿನ ಆಗಬಹುದು. ರಾಣ, ಬರಕ್ ಹೇಳ್ದಂತೆ. ಕುತ್ಕೋ. ಕಪಿಲ್, ಡೋರ್ ಕ್ಲೋಸ್ ಮಾಡಿ. ಸಂಜೀವನ್ನ ಸೋಲ್ಸೋದಕ್ಕೆ
ನೀನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದೆಯಾ? ಯಾ ಅದ್ರಲ್ಲೇನು ಡೌಟ್ ನಿನ್ಗೆ? ಡೌಟ್ ಅಲ್ಲ ದೇವಿ, ಆ ಕೆಲಸ ಆದಷ್ಟು ಬೇಗ ಆಗಬೇಕು. ಅಣ್ಣನ್ನು ನನ್ನನ್ನು ನಮ್ಮ ಸೀಟಿಂದ ಕಿತ್ತಾಕದ್ಮೇಲೆ ಇದುವರೆಗೂ ಹೊಸ ಡೆಸಿಗ್ನೇಷನ್ ಕೊಟ್ಟಿಲ್ಲ ನಮ್ಗೆ. ಏನಾದ್ರೂ ಕೇಳಿದ್ರೆ ಹೋಗಿ ಸೇಲ್ಸ್ ಕೌಂಟರ್ ನಿಂತ್ಕೊಳ್ಳಿ ಅಂತಾನೆ. ಅವಮಾನ ಆಗ್ತಿದ್ದೀವಿ ನಮ್ಗೆ. ಹೀಗೆ ಬಿಟ್ರೆ ಅವನು ಕಂಪ್ಲೀಟ್ ಆಗಿ ಕಂಪ್ನಿನ ಟೇಕ್ ಓವರ್ ಮಾಡ್ಬಿಡ್ತಾನೆ ದೇವಿ. ಆಮೇಲೆ ನಾವ್ ಏನು ಮಾಡೋದಕ್ಕಾಗೋದಿಲ್ಲ. ಭೂಮಿಗೆ ಭಾರ, ಊಟಕ್ಕೆ ದಂಡ ಅಂತ ಬದುಕ್ಬೇಕು ನಾವು. ಆಸ್ತಿ ಅಂತೂ ಕೈಗೆ ದಕ್ಲಿಲ್ಲ. ಈಗಿರೋ ಅಧಿಕಾರವನ್ನು ಕಳ್ಕೊಂಡ್ಬಿಟ್ರೆ ಏನೂ ಇಲ್ದಂಗೆ ಆಗ್ಬಿಡ್ತೀವಿ. ನನಗೆ ನಿಮ್ಮ ಪೇಯ್ನ್ ಅರ್ಥ ಆಗುತ್ತೆ. ಏನ್ ಮಾಡ್ಬೇಕು ಅಂತೀರಾ? ಐ ಮೀನ್ ನಿಮ್ಗೇನಾದ್ರೂ ಒಂದು ಐಡಿಯಾ ಇರುತ್ತಲ್ವಾ ಸಂಜೀವನ್ ಬಗ್ಗೆ, ಅದೇನು ಅಂತ? ಆ ಸಂಜೀವನ್ನ CEO ಸೀಟಿಂದ ಇಳಿಸ್ಬೇಕು. ಅದಕ್ಕೇನಾದ್ರೂ ಒಂದು ಐಡಿಯಾ ಕೊಡು ದೇವಿ. ಸಂಜೀವನ CEO ಪೊಸಿಷನ್ ಇಂದ ನಾವ್ ಇಳ್ಸಕ್ಕಾಗಲ್ಲ. ಅವನಾಗ ಅವನೇ ಇಳಿಬೇಕು. ಅದಾಗ್ಬೇಕು ಅಂದ್ರೆ ಅವನ ಮೇಲೆ ಏನಾದ್ರೂ ಒಂದು ದೊಡ್ಡ ಆರೋಪ ಆಗ್ಬೇಕು. ಅದು ದೊಡ್ಡ ನ್ಯೂಸ್ ಆಗ್ಬೇಕು. ಜನಗಳಿಗೆ ಮುಖ ತೋರ್ಸಕ್ಕಾಗ್ದೆ ಅವನೇ CEO ಸೀಟಿಂದ ಇಳಿದು ಓಡ್ಬೇಕು. ಅದ್ ಹೇಗ್ ಸಾಧ್ಯ ದೇವಿ? ಯಾರು ಆರೋಪ ಮಾಡ್ತಾರೆ? ಅಲ್ಲಿರೋರೆಲ್ಲ ಸಂಜೀವನ್ ಬಕೆಟ್ಗಳು ತಾನೆ. ನಾವ್ ಆರೋಪ ಮಾಡೋಣ. ನಮ್ ಹೆಸರು ಹೊರಗೆ ಬರ್ದಿರೋ ಹಾಗೆ ಅನಾಮಧೇಯ ವ್ಯಕ್ತಿಗಳ ತರ ನಾವ್ ಕಂಪ್ಲೇಂಟ್ ಕೊಡೋಣ. ಯಾರಿಗೆ?